ಬೆಂಗಳೂರಿನಿಂದ IPL ಫೈನಲ್ ಪಂದ್ಯ ಬೆಂಗಳೂರಿನಿಂದ ಗುಜರಾತ್ನ ಅಹಮದಾಬಾದ್ ಶಿಫ್ಟ್ ಆದ ನಂತರ ಕೆಲವೊಂದು ರಾಜಕೀಯ ಗೊಂದಲಗಳು ಕೂಡ ಕಂಡು ಬರ್ತಾ ಇದ್ವು. ಯಾಕೆ ಸಡನ್ ಆಗಿ IPL ಫೈನಲ್ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಬೇಕಂತ IPL ಫೈನಲ್ ಪಂದ್ಯ ಯಾಕೆ ಗುಜರಾತ್ನ ಅಹಮದಾಬಾದ್ಗೆ ಶಿಫ್ಟ್ ಆಯಿತು? ಏನಾದರೂ ಮೋದಿ ಅವರು ಅಥವಾ ರಾಜಕೀಯ ತಂತ್ರಕ್ಕೆ ಕುತಂತ್ರಕ್ಕೆ ಒಳಗಾಗಿ BCCI ಏನಾದರೂ ಬೆಂಗಳೂರಿನಿಂದ ಗುಜರಾತ್ಗೆ ಶಿಫ್ಟ್ ಮಾಡುವಂಥ ಹುನ್ನಾರ ಮಾಡ್ತಾ ಎನ್ನುವಂಥ ಗೊಂದಲಗಳು ಕಳೆದ 2-3 ದಿನಗಳಿಂದ ಜಾಸ್ತಿಯಾಗಿ ಹರಿದಾಡ್ತಾ ಇತ್ತು. ಅದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂಥ BCCIನ ಕಾರ್ಯದರ್ಶಿಯಾಗಿರುವಂಥ ದೇವ್ಜಿತ್ ಸೈಕಿ ಅವರು ಹೇಳ್ತಾರೆ, ಬೆಂಗಳೂರಿನಲ್ಲಿ BCCIನ ಕೆಲವೊಂದು ನಿಯಮಗಳು ಉಲ್ಲಂಘನೆ ಆಗಿದೆ. ನಂಬರ್ 1. ನಂಬರ್ 2, ಈಗಾಗಲೇ ಬೆಂಗಳೂರಿನ ಕ್ರಿಕೆಟ್ ಸಂಸ್ಥೆಗೆ ನಾವು 15% ಟಿಕೆಟನ್ನು ಕೊಡ್ತಾ ಇದ್ವಿ. ಅಲ್ಲಿ ಅನೇಕ ಸದಸ್ಯರು ಬರ್ತಾರೆ, ನೋಂದಾಯಿತ ಸದಸ್ಯರು ಮತ್ತು ಲೋಕಲ್ ಕ್ರಿಕೆಟ್ ಕ್ಲಬ್ಗಳು ಕೂಡ ಬರ್ತವೆ. ಅವರಿಗಾಗಿ ನಾವು 15% ಟಿಕೆಟನ್ನು ಕೊಡ್ತಾ ಇದ್ವಿ. ಅದರ ಹೊರತಾಗಿಯೂ ಕೂಡ ನಮಗೊಂದು ಮೇಲ್ ಬರುತ್ತೆ, ಅಂದರೆ KSCA ಮಂಡಳಿಯಿಂದ ಒಂದು ಮೇಲ್ ಬರುತ್ತೆ BCCIಗೆ. ಆ ಮೇಲ್ನಲ್ಲಿ ಉಲ್ಲೇಖ ಆದದ್ದು ನಮಗೆ ಮತ್ತು 15% ಟಿಕೆಟ್ ಬೇಕು. ಅಂದರೆ 30,000 ಟಿಕೆಟ್ ಇರುತ್ತಲ್ಲ, ಆ 30,000 ಟಿಕೆಟಲ್ಲಿ ಸರಿಸುಮಾರು 15% ನಾವು ಈಗಾಗಲೇ ಕೊಡ್ತಾ ಇದ್ವಿ. ಮತ್ತೆ 15% ಅಂದರೆ ಟೋಟಲಿ 30% ಟಿಕೆಟ್ ಬೇಕು ಎನ್ನುವಂಥ ಬೇಡಿಕೆ ಇಟ್ಟಾಗ 30,000ದಲ್ಲಿ 10,000 ಟಿಕೆಟ್ಗಳು ಫ್ರೀಯಾಗಿ ಹೋದರೆ ಅದು ಸಂಸ್ಥೆಗೆ ಮತ್ತು BCCIಗೆ ನಷ್ಟ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ನಾವು ಬೆಂಗಳೂರಿನಿಂದ IPL ಫೈನಲ್ ಪಂದ್ಯವನ್ನು ದಿಢೀರಂತ ಅಹಮದಾಬಾದ್ಗೆ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಬಂತು ಎನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ಹೇಳ್ತಾರೆ 700ರಿಂದ 800 ಟಿಕೆಟ್ಗಳು MLAಗಳು ಮತ್ತು MLCಗಳು ಕೇಳಿದ್ರು ಎನ್ನುವಂಥ ಒಂದು ಮೇಲ್ ಕೂಡ ಬಂದ ಕಾರಣಕ್ಕಾಗಿ ನಮಗೆ ವಿಧಿ ಇರಲಿಲ್ಲ. ಹಾಗಾಗಿ ನಾವು ಬೆಂಗಳೂರಿನಿಂದ IPL ಪಂದ್ಯವನ್ನು ಅಹಮದಾಬಾದ್ಗೆ ಶಿಫ್ಟ್ ಮಾಡ್ತೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ.